ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸೂರ್ಯಂ. ನಾನು ನಿಮ್ಮ ಪ್ರೀತಿಯ ಸೂರ್ಯ ಮಾತಾಡ್ತಿರೋದು. ಇವತ್ತಿನ ಸಂಚಿಕೆಯಲ್ಲಿ ಏನಪ್ಪ ಅಂತಂದರೆ ನೋಡಿ ಫ್ರೆಂಡ್ಸ್, ಇದು ನೆರಳೆ ಹಣ್ಣು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನೆರಳೆ ಹಣ್ಣು. ಈಗ ಇದು ಸೀಸನು. ಇದು ನಾವು ಹೇಳಬೇಕಪ್ಪ ಅಂತಂದರೆ ಇದು ನಮಗೆ ದೇವರು ಒಂದು ವರ ಕೊಟ್ಟಿದ್ದಾನೆ ಅಂತಲೇ ಹೇಳ್ಬೋದು. ನೆರಳೆ ಹಣ್ಣು ತುಂಬ ಉತ್ತಮಕಾರಿ ಆಗ್ತದೆ. ಇದು ಸ್ಪೆಷಲಾಗಿ ಸಕ್ಕರೆ ಕಾಯಿಲೆ ಇರೋರಿಗೆ ತುಂಬಾ ಅಂದರೆ ತುಂಬಾ ಯೂಸ್ ಆಗುತ್ತೆ. ಮಧುಮೇಹ ರೋಗ ಕಡಿಮೆ ಮಾಡುತ್ತೆ. ಆಮೇಲೆ ಇದರಲ್ಲಿ ವಿಟಮಿನ್ ಸಿ ರಿಚ್ ಆಗಿರುತ್ತೆ ಫ್ರೆಂಡ್ಸ್. ಕಬ್ಬಿಣಾಂಶ ಕೂಡ ಇರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಹೇಗಿದೆ ಇದೆಲ್ಲ ನೀಟಾಗಿ ಹಣ್ಣುಗಳು. ಅಂದರೆ ಇದರಲ್ಲಿ ಏನಪ್ಪ ಅಂತಂದರೆ ನಿಮಗೆ, ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಇದು ತುಂಬಾ ಉಪಯೋಗಕಾರಿ ಆದ ಹಣ್ಣು ಅಂತರ್ಬೋದು. ಈಗ ಸೀಸನಿಗೆ ಎಲ್ಲರಿಗೆ ಇದು ಸಿಗುತ್ತೆ. ಆಮೇಲೆ ಸ್ಪೆಷಲಿ ಸಕ್ಕರೆ ಕಾಯಿಲೆ ಇರೋರಿಗೆ ಇದು ತುಂಬ ಒಳ್ಳೆಯ ಉತ್ತಮವಾದ ಹಣ್ಣು ಅಂತಲೇ ಹೇಳ್ಬೋದು. ಅಂದರೆ ಇದನ್ನು ತುಂಬ ಜಾಸ್ತಿ ಸೇವನೆ ಮಾಡಬಾರ್ದು. ಯಾಕಂತಂದರೆ ಜಾಸ್ತಿ ಸೇವನೆ ಮಾಡೋದ್ರಿಂದನೂ ಅಪಾಯಕಾರಿ ಹಣ್ಣು ಫ್ರೆಂಡ್ಸ್ ಇದು. ಸೊ ಅದರಿಂದ ನೀವು ಏನಪ್ಪ ಅಂತಂದರೆ ಶುಗರ್ ಕಾಯಿಲೆ ಇರೋರು ದಿನಾಲಿ ಒಂದು 4ರಿಂದ 5 ಹಣ್ಣು ತಿನ್ನಬೇಕು ಫ್ರೆಂಡ್ಸ್. ಯಾಕಂದರೆ ಜಾಸ್ತಿ ತೊಗೊಳೋದ್ರಿಂದನೂ ಇದು ತುಂಬ ಎಫೆಕ್ಟ್ ಮಾಡುತ್ತೆ ಹೆಲ್ತಿಗೆ. ಸೊ ಅದರಿಂದ ಲಿಮಿಟಾಗಿ ತಿನ್ನೋದ್ರಿಂದ ತುಂಬ ಒಳ್ಳೆಯ ಉಪಯೋಗಕಾರಿ ಇದೆ. ಯಾಕಂತಂದರೆ ನೋಡಿ, ಅಮೃತ ಕೂಡ ವಿಷ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ, ಉದಾಹರಣೆಗೆ ಹೇಳ್ಬೇಕಂತಂದರೆ ಆ ರೀತಿ ಆಗಿಬಿಡುತ್ತೆ. ಸೊ ಅದರಿಂದ ಯಾರು ಶುಗರ್ ಕಾಯಿಲೆ ಇರೋರು ಒಂದು 4ರಿಂದ 5 ತಿನ್ನಿ. ಆಮೇಲೆ ಯಾವುದೇ ಕಾರಣಕ್ಕೆ ಶುಗರ್ ಕಾಯಿಲೆ ಇರೋರು ಇದನ್ನು ಖಾಲಿ ಹೊಟ್ಟೆಯಲ್ಲಿ ತಗೊಳ್ಬಾರ್ದು ಫ್ರೆಂಡ್ಸ್. ಯಾಕಂತಂದರೆ ಇದು ಗ್ಯಾಸ್ಟ್ರೋ ಕೂಡ ಫಾರ್ಮ್ ಮಾಡೋ ಅಂಶ ಇದರಲ್ಲಿ ಇರುತ್ತೆ. ಸೊ ಅದರಿಂದ ಇದನ್ನು ಖಾಲಿ ಹೊಟ್ಟೆಲಿಗೆ ಹೋಗ್ಬೇಡ್ರಿ. ಊಟ ಆದಮೇಲೆ ನೀವು ಒಂದು 4ರಿಂದ 5 ದಿನಾಲಿ ಸೇವನೆ ಮಾಡೋದ್ರಿಂದ ನೀವು ಇದರಲ್ಲಿ ತುಂಬ ಬೇಗನೆ ರಿಸಲ್ಟನ್ನು ಪಡಿಬೋದು ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಆಮೇಲೆ ಈ ಗಿಡದ ವಿಶೇಷ ಏನಪ್ಪ ಅಂತಂದರೆ ನೋಡಿ, ಇಲ್ಲಿದೆ ನೋಡಿ, ಇದು ಒಂದೇ ರೀತಿಯಲ್ಲಿ ಇದು ಹಣ್ಣು ಆಗೋದಿಲ್ಲ ಫ್ರೆಂಡ್ಸ್. ಒಂದೇ ಸಮಯದಲ್ಲಿ ಇದು ಹಣ್ಣು ಆಗೋದಿಲ್ಲ. ಯಾಕಂತಂದರೆ ಇದು ಹಣ್ಣು, ಕಾಯಿ ಮತ್ತು ಪೂರ್ತಿ ಇಡಿಗಾಯಿ, ಇವು 4 ವಿಧವಾದ ಹಣ್ಣುಗಳು ಇದು ಇರುತ್ತಂತ ಹೇಳ್ಬೋದು ಫ್ರೆಂಡ್ಸ್. ಹೇಗಪ್ಪ ಅಂತಂತ ಹೇಳ್ತಾರೆ ನೋಡಿ, ಒಂದು ಪೂರ್ತಿ ಹಣ್ಣಾದರೆ ಇನ್ನೊಂದು ಈ ಥರ ಕೆಂಪು ಮತ್ತು ಹಸಿರದಲ್ಲಿರುತ್ತೆ, ಇನ್ನೊಂದು ಪೂರ್ತಿ ಕಾಯಾಗಿರುತ್ತೆ. ಸೊ ಇದನ್ನು ನಾವು ಯಾರು ಈ ಬೆಳೆನೂ ಬೆಳೀತಾ ಇದ್ದಾರೋ ಅವರು ಪ್ರತಿನಿತ್ಯ, ಉದಾಹರಣೆಗೆ ಹೇಳಬೇಕಂದ್ರೆ ಹೂವು ನಾವು ಹೇಗೆ ಬಿಡಿಸ್ತೀವಿ ಅದೇ ರೀತಿಯಲ್ಲಿ ನಾವು ಇದನ್ನು ಬಿಡಿಸ್ಬೇಕಾಗತ್ತೆ ಫ್ರೆಂಡ್ಸ್. ಪ್ರತಿನಿತ್ಯ ದಿನಲ್ಲಿ ಯಾವುದು ಹಣ್ಣು ಆಗಿರುತ್ತೆ, ಸೊ ಅದನ್ನು ನಾವು ಇಲ್ಲಿ ಬಿಡಿಸ್ಬೇಕಾಗತ್ತೆ. ಸೊ ಅದರಿಂದ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ನಿಮಗೆ ನೆರಳೆ ಹಣ್ಣು ಏನೆಲ್ಲ ಉಪಯೋಗಕಾರಿ ಇದೆ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ಫ್ರೆಂಡ್ಸ್, ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ ಹೊಸದಾಗಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇದೇ ಥರ ನಿಮಗೆ ನಮ್ಮ ಮುಂದೆ ಹೊಸ ವಿಷಯಗಳನ್ನು ತರ್ತೀನಿ ಫ್ರೆಂಡ್ಸ್ ಅಂತ ಹೇಳ್ತಾ, ನೋಡಿ ಇವತ್ತಿನ ಸ್ಪೆಷಲು ನೆರಳೆ ಹಣ್ಣು ಹೇಗೆಲ್ಲ ಉಪಯೋಗ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನೀವು ತಿಳಿದಿರಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಸೊ ಸ್ನೇಹಿತರೆ, ನೋಡಿದ್ರಲ್ಲ, ಇವತ್ತಿನ ವಿಷಯ ಹೀಗಿತ್ತು, ನೆರಳೆ ಹಣ್ಣು. ಸೊ ಅದರಿಂದ ಫ್ರೆಂಡ್ಸ್, ಇನ್ನು ಮುಂದಿನ ವಿಷಯದಲ್ಲಿ ಬರ್ತೀನಿ ಅಂತ ಹೇಳ್ತಾ, ದಯವಿಟ್ಟು ಯಾರು ನೋಡ್ತಾಯಿದ್ರು ಹೊಸದಾಗಿ ಇದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಅಂತ ಹೇಳ್ತಾ, ಗೊತ್ತಾಯ್ತಲ್ಲ ಫ್ರೆಂಡ್ಸ್, ನೆರಳೆ ಹಣ್ಣು ಈ ಥರ ಇರುತ್ತೆ ನೋಡಿ. ಸೊ ಪೂರ್ತಿ ಕಾಯಿ ಮತ್ತು ಹಣ್ಣು ಈ ಥರ ಇರುತ್ತೆ. ಇದು ಪ್ರತಿನಿತ್ಯ ಸ್ವಲ್ಪ ಬಿಡಿಸ್ಬೇಕಾಗತ್ತೆ. ಸೊ ಅದಾಗಿ ಇವತ್ತಿನ ವಿಷಯ ನಿಮಗೆ ಇಂಟ್ರೆಸ್ಟ್ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದರ ಬಗ್ಗೆ ನಾನು ಪೂರ್ತಿ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಹಾಕಿರ್ತೀನಿ ಈ ಹಣ್ಣಿನ ಬಗ್ಗೆ. ನೆರಳೆ ಹಣ್ಣು ಸೀಸನ್ ಅಲ್ವಾ, ಸೊ ಡಿಸ್ಕ್ರಿಪ್ಷನಲ್ಲಿ ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಮತ್ತು ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಇದ್ರ ಬಗ್ಗೆ ಪರಿಪೂರ್ಣವಾಗಿ ಇದ್ರ ಬಗ್ಗೆ ಮಾಹಿತಿನ ನಾನು ಹಾಕಿರ್ತೀನಿ. ದಯವಿಟ್ಟು ನೋಡಿ ತಿಳ್ಕೊಳ್ಳಿ ಮತ್ತು ನೀವು ಸ್ನೇಹಿತರಿಗೂ ತೋರಿಸಿ. ಮತ್ತು ಯಾವುದೇ ಕಾರಣಕ್ಕೂ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಮಿತಿಯಾಗಿ ತಿನ್ನಿ. ಯಾಕೆಂತಂದರೆ ಹಾಲು ಅಮೃತ ಕೂಡ ವಿಷ ಆಗುತ್ತೆ ಅಂತ ಹೇಳ್ತಾರೆ, ಆ ಥರ ಆಗಬಾರ್ದು. ಒಂದು 4ರಿಂದ 5 ತಿನ್ಬೋದು ಫ್ರೆಂಡ್ಸ್. ಧನ್ಯವಾದಗಳು ಫ್ರೆಂಡ್ಸ್. ಮತ್ತು ಇನ್ನೂ ಹೊಸ ವೀಡಿಯೋದಲ್ಲಿ ಸಿಗೋಣ.